ಸ್ನೇಹಿತರೆ ನಮಸ್ಕಾರ. RV ನೇಮ್ರ ವಾಸ್ತು ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ತುಳಸಿ ಗಿಡ, ತುಳಸಿಯ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಯಾರ್ಯಾರು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯನ ಪ್ರಾರಂಭ ಮಾಡೋಣ. ಸ್ನೇಹಿತರೆ, ತುಳಸಿ ಕೇವಲ ಗಿಡ ಅಲ್ಲ, ನಮ್ಮ ಸಂಸ್ಕೃತಿಯಲ್ಲಿ ಇದು ದೇವತೆಗೆ ಸಮಾನ. ತುಳಸಿಯ ಪ್ರಕಾರಗಳು, ಇದರಲ್ಲಿ ರಾಮ ತುಳಸಿ, ಕೃಷ್ಣ ತುಳಸಿ ಮತ್ತು ವನ ತುಳಸಿ ಅಂತ ಇದೆ. ಸ್ನೇಹಿತರೆ, ಈ ರಾಮ ತುಳಸಿ ಎಲೆಗಳು ಹಸಿರು ಬಣ್ಣದಾಗಿರುತ್ತೆ, ತಂಪಾದ ಗುಣ ಹೊಂದಿರುತ್ತದೆ. ಪೂಜೆಗೆ ಇದನ್ನು ಹೆಚ್ಚು ಬಳಕೆ ಮಾಡ್ತಾರೆ. ಕೃಷ್ಣ ತುಳಸಿ ಅಥವಾ ಶ್ಯಾಮ ತುಳಸಿ ಎಲೆಗಳು ಸ್ವಲ್ಪ ಕಪ್ಪು ಮತ್ತು ನೇರಳೆ ಬಣ್ಣ ಇರುತ್ತೆ, ರುಚಿ ಸ್ವಲ್ಪ ಖಾರವಾಗಿರುತ್ತೆ, ಆದರೆ ಇದು ಔಷಧಿ ಗುಣ ಹೊಂದಿರುತ್ತದೆ. ವನ ತುಳಸಿ, ಈ ವನ ತುಳಸಿ ಎಂಬುದು ಕಾಡಿನಲ್ಲಿ ಬೆಳೆಯುತ್ತದೆ, ಸುವಾಸನೆ ಸ್ವಲ್ಪ ಜಾಸ್ತಿ ಇರುತ್ತದೆ. ಸ್ನೇಹಿತರೆ, ಧಾರ್ಮಿಕ ಮಹತ್ವ ಇರುವಂತಹ ಈ ತುಳಸಿ ವಿಷ್ಣು, ಕೃಷ್ಣ ಹಾಗೂ ಲಕ್ಷ್ಮಿಗೆ ತುಂಬ ಪ್ರಿಯವಾದಂಥ ವಸ್ತು ಇದು. ಸ್ನೇಹಿತರೆ, ಇದು ಅಂಗಳದಲ್ಲಿ ಇಡುವುದರಿಂದ, ನಮ್ಮ ಮನೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ಇಡುವುದರಿಂದ ಮನೆಯ ನಕಾರಾತ್ಮಕ ಶಕ್ತಿಯನ್ನು ಓಡಿಸಿ ಪಾಸಿಟಿವ್ ಎನರ್ಜಿ, ಸಕಾರಾತ್ಮಕ ಶಕ್ತಿಯನ್ನು ಇದು ತರಲು ಸಹಕಾರಿಯಾಗುತ್ತದೆ. ಹಾಗೆ ಇದು ತುಳಸಿ ಸೈಂಟಿಫಿಕ್ಕಾಗಿ, ವೈಜ್ಞಾನಿಕವಾಗಿ ಸಹಿತ ಹೆಚ್ಚಾಗಿ ಆಮ್ಲಜನಕವನ್ನು ಬಿಡುಗಡೆ ಮಾಡುವುದರಿಂದ ಇದರಿಂದ ಮನೆಯಲ್ಲಿ ಸ್ವಲ್ಪ ಆರೋಗ್ಯ ಹೆಚ್ಚಾಗ್ತದೆ, ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತದೆ, ತುಂಬ ಒಳ್ಳೆಯ ಎನರ್ಜಿ ಇರುವಂಥ ಗಿಡ. ಸ್ನೇಹಿತರೆ, ಈ ತುಳಸಿ ಬಗ್ಗೆ ಇನ್ನೊಂದು ಆಧ್ಯಾತ್ಮಿಕ ಅಥವಾ ಧಾರ್ಮಿಕ ವಿಚಾರ ಏನಪ್ಪ ಹೇಳಬೇಕು ಅಂದರೆ, ದಿನನಿತ್ಯ ತುಳಸಿಗೆ ಮನೆಯಲ್ಲಿರುವ ಹೆಣ್ಣು ಮಕ್ಕಳು, ಸ್ತ್ರೀಯರು ದಿನ ಇದಕ್ಕೆ ನೀರು ಹಾಕಿ ಪೂಜೆ ಮಾಡೋದು ಮಾಮೂಲಿ ಮಾಡ್ತಾಯಿರ್ತಾರೆ. ಆದರೆ ದಿನ ಇದಕ್ಕೆ ಅಕ್ಷತೆ ಅಥವಾ ಅಕ್ಕಿ ಕಾಳು ಅಂತ ಏನು ಹೇಳ್ತೀವಿ, ಅದು ಅಕ್ಷತೆಯಿಂದ ಆ ಬರೀ ಅಕ್ಕಿ ಕಾಳು ಹಾಕುವುದರ ಬದಲು ತುಳಸಿಗೆ ಅಕ್ಷತೆಯನ್ನು ದಿನ ಎದ್ದು ಮುಂಜಾನೆ ಸ್ನಾನವನ್ನು ಮಾಡಿ ಒಂದು ಚೆಂಬು ನೀರನ್ನು ಹಾಕಿ ಆ ತುಳಸಿಗೆ ದಿನ ಅಕ್ಷತೆ ಹಾಕಿ, ಮನೆಯಲ್ಲಿ ಸಣ್ಣ ಮಕ್ಕಳಿರಲಿ ದೊಡ್ಡ ಮಕ್ಕಳ ಸ್ತ್ರೀ ಯಾರಿರ್ತಾರೆ ಅವರು ಅಕ್ಷತೆಯನ್ನು ಹಾಕುವುದರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ತುಂಬ ಚೆನ್ನಾಗಾಗುತ್ತೆ ಸ್ನೇಹಿತರೆ. ಸೊ ಇದನ್ನು ಆ ಅಕ್ಕಿ ಕಾಳು ಏನಪ್ಪ ಅಂದರೆ ಒಡೆದಿರುವಂಥದ್ದು, ಕ್ರ್ಯಾಕ್ ಆಗಿರುವಂಥದ್ದನ್ನು ಅವಾಯ್ಡ್ ಮಾಡಿ, ಕಡಿಮೆ ಮಾಡಿ ತುಂಬ ಉದ್ದನಾಗಿ ಚೆನ್ನಾಗಿರುವಂಥ ಅಕ್ಕಿ ಕಾಳನ್ನು ದಿನ ಹಾಕೋದರಿಂದ ತುಂಬ ಒಳ್ಳೆಯ ಎನರ್ಜಿ ಸಿಗ್ತದೆ ಸ್ನೇಹಿತರೆ. ಇನ್ನೊಂದೇನಪ್ಪ ಅಂದರೆ, ಈ ಗಿಡಕ್ಕೆ ಸಂಜೆ ಟೈಮು ಹಾಕಬಾರ್ದು, ಮುಂಜಾನೆ ಸ್ನಾನವಾದ ಟೈಮಲ್ಲೇ ಇದಕ್ಕೆ ಹಾಕೋದರಿಂದ ತುಂಬ ಒಳ್ಳೆಯ ಎಫೆಕ್ಟ್ ಇರುತ್ತೆ ಸ್ನೇಹಿತರೆ. ಮನೆಯಲ್ಲಿ ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿಯಾಗಿ ಇದನ್ನು ಮಾಡಿ. ಹಾಗೆ ತುಳಸಿಯ ಇನ್ನೊಂದು ಮಹತ್ವ ಏನಪ್ಪ ಅಂದರೆ, ಶೀತ, ಕೆಮ್ಮು, ಜ್ವರಕ್ಕೆ ಈ ತುಳಸಿಯ ಎಲೆ, ಶುಂಠಿ ಪ್ಲಸ್ ಜೇನುತುಪ್ಪ ಮೂರನ್ನು ಕಷಾಯ ಮಾಡಿ ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಇದು ತುಂಬ ಶೀತ, ಕೆಮ್ಮು, ಜ್ವರಕ್ಕೆ ತುಂಬ ರಾಮಬಾಣದಂತೆ ಕೆಲಸ ಮಾಡ್ತದೆ. ಜೊತೆಗೆ ನಾವು ಪ್ರತಿದಿನ 2 ಅಥವಾ 3 ತುಳಸಿ ಎಲೆಯ ತಿನ್ನುವುದರಿಂದ ದೇಹದಲ್ಲಿ ಇಮ್ಯುನಿಟಿ ಪವರ್ ಬೂಸ್ಟ್ ಆಗುತ್ತೆ. ಹಾಗೆ ತುಳಸಿಯ ಚಹಾ ಕುಡಿಯುವುದರಿಂದ ಮನಸ್ಸು ಶಾಂತವಾಗಿರುತ್ತದೆ. ಒಳ್ಳೆ ಗಾಳಿ ಶುದ್ಧೀಕರಣ ಮಾಡುವುದರಿಂದ ಆಮ್ಲಜನಕ ಹೆಚ್ಚಾಗಿ ದೊರೆಯುತ್ತದೆ ಸ್ನೇಹಿತರೆ. ಹಾಗಾಗಿ ನಿಮ್ಮ ಮನೆಯ ಉತ್ತರ ಈಶಾನ್ಯ ದಿಕ್ಕಿನಲ್ಲಿ ಅಥವಾ ಉತ್ತರ ದಿಕ್ಕಿನಲ್ಲಿ ತುಳಸಿಯನ್ನು ಗಿಡ ಇಟ್ಟು ನಿಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳು, ಸ್ತ್ರೀಯರು ಇದಕ್ಕೆ ದಿನನಿತ್ಯ ಅಕ್ಕಿ ಅಥವಾ ಅಕ್ಷತೆಯನ್ನು ಹಾಕುವುದರಿಂದ ನಿಮ್ಮ ಮನೆಯಲ್ಲಿ ಐಶ್ವರ್ಯ, ಧನ, ಸುಖ, ಶಾಂತಿ, ಸಮೃದ್ಧಿಯಾಗುತ್ತದೆ ಸ್ನೇಹಿತರೆ. ಇಂತಹ ಇನ್ನೂ ಎಷ್ಟು ಮಾಹಿತಿಗಾಗಿ ನಮ್ಮ RV ನೇಮ್ರ ವಾಸ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.